ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಜುಲೈ 15ರಿಂದ ನಮಗೆ ಆಷಾಢ ಮಾಸ ಶುರುವಾಗುತ್ತೆ. ಈ ವರ್ಷ ನಮಗೆ ಆಷಾಢ ಮಾಸ ಜುಲೈ 15ರಿಂದ ಆಗಸ್ಟ್ 12ರವರೆಗೂ ಇದೆ. ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ, ಮಹಾವಿಷ್ಣುವಿನ ಪೂಜೆಗೆ ತುಂಬಾ ಮಹತ್ವ ಇದೆ ಅಂತ ಹೇಳ್ಬೋದು. ಆಷಾಢ ಮಾಸದಲ್ಲಿ ಮಹಾವಿಷ್ಣುವು ಯೋಗ ನಿದ್ರೆಗೆ ಜಾರ್ತಾನೆ. ಈ ಮಾಸ ಮಹಾವಿಷ್ಣುವಿಗೆ ತುಂಬಾ ಪ್ರಿಯವಾದ ಮಾಸ. ಈ ಮಾಸದಲ್ಲಿ ವಿಷ್ಣುವಿನ, ಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ರೆ ವಿಶೇಷವಾದ ಫಲಗಳನ್ನು ಪಡಿತೀವಿ ಅಂತ ನಂಬಿಕೆನೂ ಸಹ ಇದೆ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಶುಕ್ರವಾರದಂದು ನೆರವೇರಿಸಿದ್ರೆ ಗೃಹಿಣಿಯರಿಗೆ ಅವರ ಸೌಭಾಗ್ಯವರ್ಧನೆ ಉಂಟಾಗುತ್ತೆ. ಮದುವೆ ಆಗಬೇಕಾಗಿರುವಂಥ ಕನ್ಯೆಯರು ಈ ಪೂಜೆಯನ್ನು ಸಲ್ಲಿಸಿದ್ರೆ ಒಳ್ಳೆಯ ವರನ ಪ್ರಾಪ್ತಿಯಾಗುತ್ತೆ. ಇನ್ನು ವ್ಯಾಪಾರಿಗಳು ಸಹ ಈ ಪೂಜೆಯನ್ನು ಸಲ್ಲಿಸ್ಬೋದು. ಅವರಿಗೆ ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಇನ್ನು ಅವರ ಅಭಿಷ್ಟಗಳನ್ನು ಪೂರೈಸಿಕೊಳ್ಳಲು ಇಂತಿಷ್ಟು ವಾರ ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆಷಾಢ ಲಕ್ಷ್ಮೀ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಅಭಿಷ್ಟಗಳು ನೆರವೇರುತ್ತೆ, ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಅಂತಲೂ ಸಹ ಹೇಳ್ಬೋದು. ಇನ್ನು ಆಷಾಢ ಲಕ್ಷ್ಮೀ ಪೂಜೆಯನ್ನು ಹೇಗೆ ನೆರವೇರಿಸೋದು ಅಂತ ನೋಡೋಣ. ಈ ವರ್ಷ 2026 ನಮಗೆ ಜುಲೈ 15ರಿಂದ ಆಗಸ್ಟ್ 12ರವರೆಗೂ ಆಷಾಢ ಇದೆ. ಈ ಮಧ್ಯೆ ನಮಗೆ ಜುಲೈ 17, 24, 31, ಆಗಸ್ಟ್ 7ನೇ ತಾರೀಕು ಆಷಾಢ ಶುಕ್ರವಾರಗಳು 4 ಶುಕ್ರವಾರಗಳು ಸಿಗುತ್ತೆ. ಈ 4 ಶುಕ್ರವಾರಗಳು ನೀವು ಆಷಾಢ ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಕೆಲವರು ಮಂಗಳವಾರನೂ ಸಹ ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಮಂಗಳವಾರ, ಶುಕ್ರವಾರ ನೀವು ಯಾವ ದಿನನಾದರೂ ನೆರವೇರಿಸ್ಕೋಬೋದು. ಇನ್ನು ಮನೆಯಲ್ಲಿ ಯಾವುದೋ ಕೆಲಸಕ್ಕೆ ಅಡೆತಡೆ ಆಗ್ತಾ ಇದೆ, ಮದುವೆಗಾಗ್ಬೋದು ಅಥವಾ ಮನೆ ಖರೀದಿಗಾಗ್ಬೋದು, ವಾಹನ ಖರೀದಿಗೆ, ವ್ಯಾಪಾರ ಶುರು ಮಾಡೋದಕ್ಕೆ ತುಂಬಾ ಅಡೆತಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಸಂಕಲ್ಪವನ್ನು ಮಾಡಿಕೊಂಡು 3 ವಾರ ಅಥವಾ 4 ವಾರ ಈ ಆಷಾಢ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂತ ಹೇಳಿ ಆ 4 ವಾರಗಳು ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿದ್ರೆ ನಿಮ್ಮ ಸಂಕಲ್ಪ ಏನಿದೆ ಆ ಸಂಕಲ್ಪ ಖಂಡಿತವಾಗ್ಲೂ ನೆರವೇರುತ್ತೆ. ಈ ಒಂದು ಪೂಜೆ ಮುಗಿಯೋದ್ರೊಳಗೆ ಒಂದು ದಾರಿ ಕಾಣಿಸುತ್ತೆ ಅಂತ ನಂಬಿಕೆನೂ ಸಹ ಇದೆ. ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಶುಕ್ರವಾರದ ಹಿಂದಿನ ದಿನ ಗುರುವಾರನೇ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ, ಮನೆ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಮನೆಯನ್ನು ನೀಟಾಗಿ ಒರೆಸ್ಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು. ದೇವರ ಫೋಟೋ ವಿಗ್ರಹಗಳನ್ನೆಲ್ಲ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ಹತ್ತಿ ಹಾರ ಅಂದರೆ ಗೆಜ್ಜೆ ವಸ್ತ್ರವನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಟು ಕೈಗೆ ತಪ್ಪದೆ ಬಳೆಗಳನ್ನು ಹಾಕ್ಕೊಂಡು ತಲೆಗೆ ಹೂವನ್ನು ಮುಡ್ಕೊಂಡು ಪೂಜಾ ಸಮಯದಲ್ಲಿ ತಪ್ಪದೆ ತಲೆಗೆ ಒಂದು ಹೂ ಆದರೂ ಮುಡ್ದಿರಬೇಕು. ಇನ್ನು ಹೊಸಲನ್ನು ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಕೊಳ್ಳಿ. ಇನ್ನು ತಪ್ಪದೆ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟಿರಲೇಬೇಕು. ಮನೆ ಮುಂದೆ ರಂಗೋಲಿ ಇಟ್ಟಿರಲೇಬೇಕು. ನಂತರ ನೀವು ನೈವೇದ್ಯಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಲಕ್ಷ್ಮಿಗೆ ಬೆಲ್ಲದನ್ನ ಅಂದರೆ ತುಂಬಾ ಇಷ್ಟ. ಬೆಲ್ಲದನ್ನು ನೀವು ಮಾಡ್ಕೋಬೋದು ಅಥವಾ ಒಂದು ಕೋಸಂಬರಿಯನ್ನು ರೆಡಿ ಮಾಡ್ಕೋಬೋದು. ಪಾನಕವನ್ನು ಸಹ ನೀವು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೋದು. ಯಾವುದೂ ಸಾಧ್ಯ ಆಗಲಿಲ್ಲ ಅಂದರೆ ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಅಥವಾ 3 ಬಗೆಯ ಹಣ್ಣುಗಳನ್ನು ಸಹ ನೀವು ಇಟ್ಟು ಪೂಜೆಯನ್ನು ನೆರವೇರಿಸ್ಬೋದು. ಇನ್ನು ದೇವ್ರ ಮನೆಯಲ್ಲಿ ದೀಪಗಳನ್ನು ರೆಡಿ ಮಾಡ್ಕೊಳ್ಳಿ. ಇನ್ನು ದೇವರ ಫೋಟೋಗಳಿಗೆಲ್ಲ ಹೂಗಳನ್ನು ಇಟ್ಟು ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಮಾಡಿರುವಂಥ ನೈವೇದ್ಯವನ್ನು ದೇವ್ರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು. ನಿಮ್ಮ ಕೋರಿಕೆ ಏನಿದೆ ಅದನ್ನು ತಾಯಿ ಮುಂದೆ ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಆಷಾಢ ಲಕ್ಷ್ಮೀ ಪೂಜೆಯನ್ನು ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ತಾಯಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಒಂದು ಕಳಶ ಸ್ಥಾಪನೆ ಪದ್ಧತಿ ಇಲ್ಲ ಅಂತ ಅಂದರೆ ನೀವು ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಆಷಾಢ ಲಕ್ಷ್ಮೀ ಪೂಜೆಯನ್ನು ಅದಕ್ಕೆ ನೀವು ಮಾಡ್ಕೋಬೋದು. ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಗೆ ಕಳಶ ಸ್ಥಾಪನೆ ಮಾಡಬೇಕು ಅಂದರೆ ಪದ್ಧತಿ ಇರಲೇಬೇಕು ಅಂತ ಏನಿಲ್ಲ. ಯಾರು ಬೇಕಾದರೂ ಕಳಶ ಸ್ಥಾಪನೆ ಮಾಡಿಕೊಂಡು ಈ ಒಂದು ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ತಪ್ಪದೆ ನೆರವೇರಿಸ್ಕೋಬೋದು. ಮನೆಯಲ್ಲಿ ಆ ಒಂದು ಅಭ್ಯಾಸ ಇಲ್ಲ ಅಂತ ಅನ್ನೋರು ಲಕ್ಷ್ಮಿಯ ವಿಗ್ರಹಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಮೊದಲನೇದಾಗಿ ದೀಪಗಳಿಗೆ ತುಪ್ಪವನ್ನು ಹಾಕಿ ದೀಪಗಳನ್ನು ಬೆಳಗಿಸ್ಕೊಳ್ಳಿ. ಆದಷ್ಟು ತುಪ್ಪದ ದೀಪವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ದೀಪವನ್ನು ಏಕಾರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ಹಚ್ಕೊಂಡು ಮೊದಲನೇದಾಗಿ ನೀವು ಮಾಡಿರುವಂಥ ನೈವೇದ್ಯವನ್ನು ದೇವರ ಮುಂದೆ ಇಟ್ಟು ಕಳಶ ಸ್ಥಾಪನೆ ಮಾಡೋರಾದರೆ ಮೊದಲು ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕು. ನಂತರ ದೀಪವನ್ನು ಬೆಳಗಿಸ್ಕೋಬೇಕು. ಕಳಶ ಸ್ಥಾಪನೆಗೆ ದೇವ್ರ ಮನೆಯಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿಕೊಂಡು ಆ ಜಾಗವನ್ನು ಶುದ್ಧಿ ಮಾಡಿಕೊಂಡು ಆ ಜಾಗದಲ್ಲಿ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು 5 ಹಿಡಿ ಅಕ್ಕಿಯನ್ನು ಅದ್ರ ಮೇಲೆ ಹಾಕಿ ಉಂಗುರದ ಬೆರಳಿನಿಂದ ಸ್ವಸ್ತಿಕ್ ಅಥವಾ ಓಮನ್ನು ಬರ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಅದ್ರ ಮೇಲೆ ಹಾಕಿ ಚಂಬನ್ನು ಅದ್ರ ಮೇಲೆ ಇರಿಸಬೇಕು. ಆ ಚಂಬನ್ನು ನೀಟಾಗಿ ತೊಳೆದು ಅದ್ರ ಮೇಲೂ ಸುತ್ತಲೂ ಅರಿಶಿನ ಕುಂಕುಮ ಇಟ್ಟಿರಬೇಕು. ಇನ್ನು ಚಂಬಿನ ಕಂಠದವರೆಗೂ ಒಳಗಡೆ ಶುದ್ಧವಾದ ನೀರನ್ನು ತುಂಬಿಸ್ಬೇಕು. ನೀರಿನೊಳಗೆ ನೀವು ಸ್ವಲ್ಪ ಅರಿಶಿನ ಕುಂಕುಮ, ಅಕ್ಷತೆ, ಹೂವು, ಒಂದು ಬೆಳ್ಳಿ ಕಾಯಿನ್ನು, ಯಾವುದಾದ್ರೂ ಒಂದು ಉಂಗುರ ಅಂದರೆ ಚಿನ್ನದ ಒಂದು ಆಭರಣವನ್ನು ನೀವು ಹಾಕ್ಬೋದು. ಇಷ್ಟು ಹಾಕಿದ್ರೆ ಸಾಕು. ಇನ್ನು ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ನೀವು ಕಳಶದ ಒಳಗಡೆ
ಬೇರೆ ಏನಾದರೂ ಸೇರಿಸ್ಕೋಬೋದು. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಕ್ಕೆ ಹೋದರೆ ಅದು ಕೊಳೆತು ಹೋಗಂಗಾಗುತ್ತೆ. ಆದಷ್ಟು ಡ್ರೈ ಫ್ರೂಟ್ಸನ್ನು ಕಳಶದ ಒಳಗಡೆ ಹಾಕೋದಕ್ಕೆ ಅವಾಯ್ಡ್ ಮಾಡಿ. ಅದು ದೇವರಿಗೆ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಒಳ್ಳೆಯದು. ಇಷ್ಟನ್ನು ಹಾಕ್ಬಿಟ್ಟು ಕಂಠದ ಮೇಲೆ 5 ವೀಳ್ಯದೆಲೆ ಅಥವಾ ಮಾವಿನ ಎಲೆಯ ಗೊಂಚಲನ್ನು ಇಟ್ಟು ಅದ್ರ ಮೇಲೆ ತೆಂಗಿನಕಾಯನ್ನು ಇರಿಸಬೇಕು. ತೆಂಗಿನಕಾಯಿಯನ್ನು ಸಹ ನೀವು ಜುಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನವನ್ನು ಹಚ್ಚಿ ಅದಕ್ಕೂ ಕುಂಕುಮವನ್ನು ಇಟ್ಟು ನಂತರ ತೆಂಗಿನಕಾಯಿಯನ್ನು ವೀಳ್ಯದೆಲೆ ಚಂಬಿನ ಮೇಲೆ ವೀಳ್ಯದೆಲೆ ಇಟ್ಟು ವೀಳ್ಯದೆಲೆ ಮೇಲೆ ತೆಂಗಿನಕಾಯಿಯನ್ನು ಇರಿಸ್ಕೋಬೇಕು. ಇನ್ನು ಕಳಶಕ್ಕೆ ನೀವು ನಿಮ್ಮ ಇಚ್ಛೆಯಾನುಸಾರ ಅಲಂಕಾರವನ್ನು ಮಾಡ್ಬೋದು. ತಪ್ಪದೆ ಹೂವು ಗೆಜ್ಜೆ ವಸ್ತ್ರವನ್ನು ಹಾಕಿ ಇನ್ನು ಚಿನ್ನದ ಒಡವೆಗಳನ್ನು ಸಹ ನೀವು ತಾಯಿಗೆ ಹಾಕ್ಬೋದು. ತಾಯಿಯ ಮುಖವಾಡ ಇದ್ದರೆ ಅದನ್ನು ಸಹ ಅಲಂಕರಿಸ್ಬೋದು ಅಥವಾ ಬ್ಲೌಸ್ ಪೀಸ್ ಇದ್ದರೆ ಸೀರೆ ರೀತಿ ಉಡಿಸ್ಬೋದು. ನಿಮ್ಮ ಇಚ್ಛೆಯಾನುಸಾರ ಅಲಂಕಾರವನ್ನು ಮಾಡ್ಕೊಳ್ಳಿ. ಕಳಶ ಅಲಂಕಾರ ಆದಮೇಲೆ ಮೊದಲನೇದಾಗಿ ತುಪ್ಪದ ದೀಪಗಳನ್ನು ಏಕಾರತಿಯಿಂದ ಗಂಧದ ಕಡ್ಡಿಯಿಂದ ಅಂಟಿಸ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಮೊದಲನೇದಾಗಿ ದೀಪ ಅಂಟಿಸಿದ ನಂತರ ಘಂಟಾನಾದವನ್ನು ಮೊಳಗಿಸ್ಬೇಕು. ನಂತರ ಗಂಧದ ಕಡ್ಡಿಯಿಂದ ಮೊದಲನೇದಾಗಿ ವಿಘ್ನ ವಿನಾಯಕನ ಪೂಜೆಯನ್ನು ಮಾಡಬೇಕು. ಶುಕ್ಲಾಂಬರಧರಂ ಮಂತ್ರವನ್ನು ಹೇಳಿಕೊಂಡು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ಒಂದು ಬೆಲ್ಲದ ಚನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ನಂತರ ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಬೇಕು. ಮೊದಲನೇದಾಗಿ ಲಕ್ಷ್ಮಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಬೇಕು. ಓಂ ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ 108 ಅಷ್ಟೋತ್ತರವನ್ನು ಪಠಿಸಬೇಕು. ನೀವು ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು ಅಥವಾ ಹೂವಿನಿಂದ ಅರ್ಚನೆ ಅಥವಾ ಅಕ್ಷತೆಯನ್ನು ಮಾಡಿಕೊಂಡು ಅಕ್ಷತೆಯಿಂದನೂ ಸಹ ಅರ್ಚನೆಯನ್ನು ಮಾಡಿ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಬೇಕು. ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ಳಿ. ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳು ಯಾವುದು ಗೊತ್ತಿದೆ ಅವುಗಳನ್ನೆಲ್ಲ ನೀವು ಇಲ್ಲಿ ಹೇಳ್ಕೋಬೋದು. ನಂತರ ಲಕ್ಷ್ಮಿಯ ಒಂದು ಗೀತೆಯನ್ನು ಸಹ ನೀವು ಹಾಡ್ಬೋದು. ಇಷ್ಟೆಲ್ಲ ಮಂತ್ರಗಳು ಪಠಿಸಿ ಆದಮೇಲೆ ಸಾಧ್ಯವಾದರೆ ಮಹಾವಿಷ್ಣುವಿನ ಒಂದು ಅಷ್ಟೋತ್ತರವನ್ನು ಹೇಳ್ಕೊಂಡ್ರು ಸಹ ತುಂಬಾ ಒಳ್ಳೆಯದು. ಇದೆಲ್ಲ ಆದಮೇಲೆ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ತಾಯಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ತಪ್ಪದೇ ತಾಯಿಗೆ ಬಳೆಗಳನ್ನು ತಂದು ಇಡಿ ಅಥವಾ ಬಿಚ್ಚೋಲೆ ಸಿಗುತ್ತೆ ಒಂದು ಚಿಕ್ಕ ಪೊಟ್ಟಣ, ಅದನ್ನಾದರೂ ಸರಿ ಕಳಶದ ಪಕ್ಕ ಇಡಬೇಕು. ಇನ್ನು ಕಳಶ ಇಡೋದಿಲ್ಲ ಅಂತ ಅನ್ನೋರು ಲಕ್ಷ್ಮಿಯ ವಿಗ್ರಹಕ್ಕೆ ಅಥವಾ ಫೋಟೋಕ್ಕೆ ಇದೇ ರೀತಿ ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಬೆಳಗ್ಗೆ ಈ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಶ್ರೇಷ್ಠ. ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥವ್ರು ವರ್ಕಿಂಗ್ ವುಮೆನ್ಸ್ ಇದ್ದರೆ ಸಂಜೆ ನೀವು 5:30 ಮೇಲೆ ಈ ಪೂಜೆಯನ್ನು ಸಲ್ಲಿಸ್ಬೋದು. ಆದಷ್ಟು ಬೆಳಿಗ್ಗೆನೇ ಈ ಪೂಜೆಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ, ತುಂಬಾ ಶ್ರೇಷ್ಠ. ಆಷಾಢ ಶುಕ್ರವಾರ 4 ವಾರಗಳು ಈ ಪೂಜೆಯನ್ನು ಮಾಡ್ತೀನಿ ಅನ್ನೋರಾದರೆ 1 ವಾರ ನೀವು ಬೆಲ್ಲದನ್ನು, ಮತ್ತೊಂದು ವಾರ ಚಿತ್ರಾನ್ನ, ಮೊಸರನ್ನ, ಶಾಲ್ಯದನ್ನ, ಈ ರೀತಿ ವಾರಕ್ಕೆ ಒಂದೊಂದು ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡ್ಬೋದು. ಆಷಾಢ ಲಕ್ಷ್ಮೀ ಪೂಜೆ ಸಲ್ಲಿಸಿದ ನಂತರ ಮನೆಗೆ ಒಬ್ಬ ಮುತ್ತೈದೆಯನ್ನಾದರೂ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಈ ಪೂಜೆಯನ್ನು ಮಾಡುವ ಮುತ್ತೈದೆಯರು ಈ ದಿನ ಮನೆಯಲ್ಲಿ ನಾನ್ ವೆಜ್ಜನ್ನು ಅಡುಗೆ ಮಾಡಬಾರ್ದು, ತಿನ್ನಬಾರ್ದು. ಈ ದಿನ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಮನೆಯಲ್ಲಿ ಶಾಂತ ವಾತಾವರಣ ಇರಬೇಕು. ಮನೆ ತುಂಬ ಶುದ್ಧಿಯಾಗಿ ಇಟ್ಕೊಂಡಿರಬೇಕು. ಯಾವುದೇ ಕೆಟ್ಟ ಪದಗಳನ್ನು ನೀವು ಬಳಸಬಾರ್ದು. ಈ ದಿನ ಕಳಶ ಇಟ್ಟಿರುವಂಥವರು ಸಂಜೆ 9 ಗಂಟೆ ನಂತರ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಈ ದಿನವೇ ಕದಲಿಸ್ಬೋದು. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಈ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಇಷ್ಟಾರ್ಥಗಳು ನೆರವೇರುತ್ತೆ. ಮನೆಯ ಮಂದಿಯ ಕೋರಿಕೆಗಳೆಲ್ಲ ಈಡೇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.